ಮನೆಯಿಂದ ಆಚೆ ನಿಂತಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಮ್ಮ. ನಿಮಗೂ ಗೊತ್ತಿಲ್ಲದೆ ಈ ತಪ್ಪುಗಳಾಗೋಯ್ತು. ಆ ತಪ್ಪನ್ನ ತಿದ್ಕೊಂಡು ಈಗಲಾದರೂ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ಅರಿವು ನಿಮ್ಗಾಯ್ತಲ್ಲ, ನನಗಷ್ಟೇ ಸಾಕು. ಆಯ್ತು, ಮುಗೀತು. ಸುವರ್ಣ, ಅರಿಯದೆ ಅರೆಸ್ಟ್ ಮಾಡೋದಕ್ಕೆ ಕ್ಷಮಿಸೋಣ. ನೀನೇನು ತಪ್ಪು ಮಾಡಿದ ಸೋಮು? ಕಾನೂನು ಪ್ರಕಾರ ನಡೆದುಕೊಂಡಿದೀಯ, ಇದರಲ್ಲಿ ಯಾವುದು ತಪ್ಪಿಲ್ಲ. ಅತ್ತಿಗೆ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ, ಅರಿಯದೆ ಅರೆಸ್ಟ್ ಮಾಡೋದಕ್ಕೆ ಕ್ಷಮಿಸುತ್ತೆ. ನಿಮ್ಮ ಕರ್ತವ್ಯನ ಕ್ಲೀನ್ ಮಾಡಿರೋದು ತಾನೇ ಮೈದುನ? ನನ್ನ ಮಗ ಕುರುಡ, ಇನ್ನು ನನ್ನ ಆಸ್ತಿಯನ್ನು ಯಾರು ಅನ್ನುತ್ತಾರೆ. ಅದಕ್ಕಾಗಿ ನಿನ್ನ ಹೆಸರಿಗೆ ಎಲ್ಲನೂ ಬರೆದು ಕೊಡುತ್ತೇನಮ್ಮ. ಇವನು ನೋಡ್ಕೊಳ್ಳೋ ಭಾರ ನಂದು ಅಣ್ಣ. ಅಣ್ಣ, ನೀನ್ ಮದ್ವೆ ಮಾಡಿದ್ರು ಗಂಡನಿದ್ರು ಕೂಡ ನನ್ನ ಗಂಡ ಮಾಡಿರೋ ಕೆಟ್ಟ ಕೆಲಸದಿಂದ ನಾನು ವಿಧವೆ ಬಾಳು ಹಾಗಾಯ್ತಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ. ಹೌದು ಅಪ್ಪಾಜಿ, ನಾನು ಅಂಧನಾಗ ಮೇಲೆ ನನ್ನನ್ನು ಯಾರು ಮಾಡಿಕೊಳ್ಳುತ್ತಾರೆ? ಅದೇಕೆ ಮಾಮ, ನಾನು ಮಾಡಿಕೊಳ್ಳುತ್ತೇನೆ. ಎಲ್ಲವರು ಒಳ್ಳೆಯವರನ್ನೇ ಮಾಡಿಕೊಂಡರೆ ಕುರುಡರನ್ನು ಯಾರು ಮಾಡಿಕೊಳ್ಳಬೇಕು? ಡ್ರಾಮಾ ಸೀನರಿ ಮಾಲೀಕರಾದ ನಮ್ಮ ದೇವರಾಜ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ನಾವು ಮದ್ವೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ನಮ್ಮನೇನೆ ಬೇಕಾಯ್ತಾ? ಅಣ್ಣ, ಅಂತೂ ಇಂತೂ ಎಲ್ಲರೂ ಒಂದು ಹಾಗಾಯ್ತು. ಆ ಭಗವಂತ ನಮ್ಮನ್ನ ಸದಾ ಕಾಲ ಹೀಗೆ ಖುಷಿಯಾಗಿಟ್ಟಿರ್ಲಿ. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಇನ್ನು ಏನು ಮಾಡ್ತಾ ಇದ್ದೀರಾ? ಸಂಘ ನಿಮ್ಮ ಅಪ್ಪ ಇಲ್ಲೇ? ಅಲ್ಲೇ ನಿಮ್ಮ ಅಪ್ಪ. ನಾವೇನ್ ಮಾಡಿದ್ರು ಏನ್ ತಪ್ಪಿದ್ರು ಕ್ಷಮಿಸೋಣ. ಸದ್ಯ ಎಲ್ಲರೂ ಒಂದ್ ಹಾಗಾಯ್ತು. ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡಿ. ನಮ್ ಸಂಸಾರ ಯಾವಾಗ್ಲೂ ಹೀಗೆ ಆನಂದ ಸಾಗರವಾಗಿರ್ಲಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ಿ